ಎಲ್ಲರಿಗೂ ಈ ಸಂದರ್ಭದಲ್ಲಿ ವಕ್ಫ್ ವಿರೋಧಿ ಕಾಯ್ದೆಯ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿರುವ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಪ್ರತಿಭಟನೆಯನ್ನ ಬಯಸಲ್ಲ. ಜನರು ಬೀದಿಗಿಳಿಯುವುದನ್ನು ಯಾವ ಸರ್ಕಾರವೂ ಬಯಸುವುದಿಲ್ಲ. ಜನರು ಬೀದಿಗಿಳಿಯದೆ ಶಾಂತವಾಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ಭಾಗಿಯಾಗಲಿ ಅಂತ ಎಲ್ಲ ಸರ್ಕಾರಗಳು ಬಯಸುತ್ತೆ. ಆದ್ರೆ ಈಗಿನ ಪ್ರಭುತ್ವ ಮುಸ್ಲಿಮರು ಬೀದಿಗಿಳಿಬೇಕಂತಲೇ ಬಯಸುತ್ತೆ. ಮುಸ್ಲಿಮರು ಬೀದಿಗಿಳಿಬೇಕು, ಅವರು ಪ್ರೊಟೆಸ್ಟ್ ಮಾಡಬೇಕು, ಅವರು ಸ್ಲೋಗನ್ ಕೂಗಬೇಕು, ಅವರು ಭಾಷಣಗಳನ್ನ ಮಾಡಬೇಕು ಅಂತ ಈಗಿನ ಪ್ರಭುತ್ವ ಸಹಜವಾಗಿ ಬಯಸ್ತಾ ಇದೆ. ಆದ್ರಿಂದಲೇ ಮುಸ್ಲಿಮರ ಪ್ರತಿಭಟನೆ ಅನ್ನುವುದು ಈ ಕಾಲದಲ್ಲಿ ಕತ್ತಿಯ ಮೇಲಿನ ನಡಿಗೆ ಅಂತ ನಾನು ಭಾವಿಸ್ತೇನೆ. ಬಹಳ ಎಚ್ಚರಿಕೆಯಿಂದ, ಯಾಕೆ ಈ ಸರ್ಕಾರ ಹಾಗೆ ಭಾವಿಸುತ್ತೆ ಅಂತ ಹೇಳಿದ್ರೆ, ಆ ಬಳಿಕ ಅಲ್ಲಿಯ ಸ್ಲೋಗನ್ ನಿಂದ ಏನಾದ್ರೂ ದೇಶ ವಿರೋಧಿಯೋ ಅಥವಾ ಮುಖ್ಯವಾಗಿ ಈ ಸರ್ಕಾರ ಯಾಕೆ ಹಾಗೆ ಬಯಸುತ್ತೆ ಅಂತ ಹೇಳಿದ್ರೆ, ಹಿಂದೂಗಳ ವಿರುದ್ಧ ಮುಸ್ಲಿಮರು ಪ್ರತಿಭಟಿಸ್ತಾ ಇದ್ದಾರೆ ಅನ್ನುವ ಒಂದು ರೀತಿಯ ವ್ಯಾಖ್ಯಾನವನ್ನ ಈ ಹಿಂದಿನ ಎಲ್ಲ ಪ್ರತಿಭಟನೆಗಳಿಗೂ ಕೂಡ ಈ ಸರ್ಕಾರ ನೀಡಿದೆ. ಈಗಿನ ವಕ್ಫ್ ವಿರೋಧಿ ಅಥವಾ ವಕ್ಫ್ ಕಾಯ್ದೆಯನ್ನು ಕೂಡ ಇದಕ್ಕೆ ಯಾರು ವಿರೋಧಿಸ್ತಾರೋ ಅವರು ಹಿಂದೂಗಳ ವಿರೋಧಿಗಳು, ಹಿಂದೂಗಳನ್ನು ಇವರು ವಿರೋಧಿಸ್ತಾ ಇದ್ದಾರೆ, ಮಾತ್ರ ಅಲ್ಲ ಹಿಂದೂಗಳ ಭೂಮಿಯನ್ನು ಕಬಳಿಸುವುದು ಇವರ ಉದ್ದೇಶ ಅಂತ ಈ ಸರ್ಕಾರ ಆ ರೀತಿಯ ವ್ಯಾಖ್ಯಾನವನ್ನು ಕೊಡ್ತಾ ಇದೆ. ಆದ್ರಿಂದ ಯಾವುದೇ ಭಾಷಣ, ಯಾವುದೇ ಸ್ಲೋಗನ್ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಮಾತ್ರ ಅಂತಹ ಭಾಷಣಗಳನ್ನ ಮಾಡಬೇಕು, ಎಚ್ಚರಿಕೆಯಿಂದ ಘೋಷಣೆಯನ್ನ ಕೊಡಬೇಕು. ಯಾಕೆಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದ ಈ ಕಾಲದಲ್ಲಿ ಭಾಷಣದ ರೆಕ್ಕೆ ಪುಕ್ಕವನ್ನ ಕತ್ತರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚುವುದಕ್ಕೆ ಸುಲಭ ಮತ್ತು ಒಂದು ದೊಡ್ಡ ಈ ದೇಶದ ನಮ್ಮ ಸಹೋದರರ ದಾರಿ ತಪ್ಪಿಸುವುದಕ್ಕೂ ಕೂಡ ಬಹಳ ಸುಲಭ. ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ವಿನಂತಿಸ್ತೇನೆ. ಎರಡನೆಯದ್ದು, ಈ ವಕ್ಫ್ ವಿರೋಧಿ ಪ್ರತಿಭಟನೆ ಏನಿದೆ, ಇದು ಹಿಂದೂಗಳ ವಿರುದ್ಧದ ಪ್ರತಿಭಟನೆ ಅಲ್ಲ. ಇದು ಸಂಪೂರ್ಣವಾಗಿ ಕಾಯ್ದೆಯ ವಿರುದ್ಧ ಮಾತ್ರ ನಾವು ಪ್ರತಿಭಟಿಸ್ತಾ ಇದ್ದೇವೆ. ಹಿಂದೂಗಳು ನಮ್ಮ ವೈರಿಗಳಲ್ಲ, ಹಿಂದೂಗಳು ನಮಗೆ ಏನೂ ಮಾಡಿಲ್ಲ. ನಮ್ಮನ್ನು ಹಿಂದೂಗಳ ವಿರುದ್ಧವಾಗಿ ಇಲ್ಲಿಯ ಸರ್ಕಾರ ತೋರಿಸ್ತಾ ಇದೆ ಮತ್ತು ಆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ಅದನ್ನು ನಾವು ಸೋಲಿಸಬೇಕಾಗಿದೆ. ಇಲ್ಲಿನ ಹಿಂದೂಗಳು ನಮ್ಮವರು, ಅವರು ನಮ್ಮ ಜೊತೆ ನಾವು ಸೇರಿಸಬೇಕು. ಮಾತ್ರ ಅಲ್ಲ, ಇಂತಹ ಪ್ರತಿಭಟನೆಗಳಲ್ಲಿ ಅವರನ್ನು ಕೂಡ ಭಾಗಿಯಾಗುವಂತಹ ಒಂದು ವಾತಾವರಣವನ್ನ ನಮಗೆ ಬೆಳೆಸುವುದಕ್ಕೆ ಸಾಧ್ಯ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೆಲವರು ನಮ್ಮಲ್ಲಿ ಪ್ರಶ್ನೆ ಕೇಳುವುದಿದೆ, ಈ ದೇಶದ ಮುಸ್ಲಿಮರು ಕಾನೂನಿಗಿಂತ ಮೇಲೆಯ, ಯಾಕೆ ಅವರು ಈ ದೇಶದ ಸಂವಿಧಾನವನ್ನು ಒಪ್ಪಲ್ವಾ, ಕಾನೂನು ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಅಂತ ಕೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಮುಸ್ಲಿಮರು ಕಾನೂನಿಗಿಂತ ವಿರುದ್ಧ ಆಗಿರ್ತಿದ್ರೆ ವಕ್ಫ್ ತಿದ್ದುಪಡಿ, ಈ ಮಸೂದೆಗೆ, ಈ ಕಾಯ್ದೆಗೆ ಈ ಹಿಂದೆಯೂ ತಿದ್ದುಪಡಿಗಳಾಗಿವೆ. 1995ರಲ್ಲಿ ತಿದ್ದುಪಡಿಯಾಗಿದೆ, 2013ರಲ್ಲಿ ತಿದ್ದುಪಡಿಯಾಗಿದೆ. ಆಗ ಯಾವ ಮುಸ್ಲಿಮರು ಕೂಡ ಬೀದಿಗಿಳಿದಿಲ್ಲ ಅಂತ. ಯಾಕೆ ಬೀದಿಗಿಳಿದಿಲ್ಲ ಅಂತ ಒಂದು ಪ್ರಶ್ನೆ ಈ ಸರ್ಕಾರ ಕೇಳ್ಕೊಳ್ಳಿ. 1995ರಲ್ಲಿ ಮತ್ತು 2013ರಲ್ಲಿ ತಿದ್ದುಪಡಿ ಆದಾಗ ಯಾಕೆ ಮುಸ್ಲಿಮರು ಪ್ರತಿಭಟಿಸಲಿಲ್ಲ, ಯಾಕೆ ಕೋರ್ಟಿಗೆ ಹೋಗಿಲ್ಲ, ಯಾಕೆ ಪ್ರತಿಭಟನೆಗಳಾಗಿಲ್ಲ ಅಂತ ಕೇಳಿದ್ರೆ, ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಭುತ್ವ ಈ ದೇಶದಲ್ಲಿತ್ತು. ಆದ್ರೆ ಈ ಬಾರಿಯ ತಿದ್ದುಪಡಿಗಿಂತ ಮೊದಲು ನಿಮಗೆ ಗೊತ್ತಿರಬಹುದು, ಪಾರ್ಲಿಮೆಂಟ್ ನಲ್ಲಿ ಕಿರಣ್ ರಿಜಿಜು ಅವರು ಒಂದು ಕತೆ ಹೇಳಿದ್ರು. ಅದೇನಂತ ಹೇಳಿದ್ರೆ, ತಮಿಳುನಾಡಿನ ತಿರುಚುರೈ ಅನ್ನುವ ಒಂದು ಗ್ರಾಮದಲ್ಲಿ ಪುರಾತನ ದೇವಸ್ಥಾನ ಮತ್ತು ಅದರ ಸುತ್ತಲಿನ 1,500 ಎಕರೆ ಭೂಮಿ ಅದು ವಕ್ಫ್ ಆಗಿದೆ ಅಂತ ಅವರು ಹೇಳಿದ್ರು. ಅದು ವಕ್ಫ್ ಆಗಿದೆ ಅಂತ ಹೇಳಿದ್ರು. ಈ ದೇಶದಲ್ಲಿ ಅದರ ಸುತ್ತ ನೂರಾರು ಸುಳ್ಳುಗಳು ಹರಡಿದವು. ಅನೇಕ ಕಡೆ ಆ ಹೇಳಿಕೆಯ ಆಧಾರದಲ್ಲಿ ಭಾಷಣಗಳದು. ಇಲ್ಲಿಗೂ ಕೂಡ ಭಾಷಣಗಾರರು ಬಂದಿದ್ದಾರೆ. ದೇಶದ 10 ಹಲವು ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಅದು. ಮುಸ್ಲಿಮರು ವಕ್ಫ್ ಅಂತ ಹೇಳಿದ್ರೆ ಅದು ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾರೆ, ಒಂದು ಭೂಮಿಯಲ್ಲಿ ನಿಂತು ಇದು ವಕ್ಫ್ ಅಂತ ಹೇಳಿದ್ರೆ ಅದು ವಕ್ಫ್ ಆಗುತ್ತೆ ಅಂತ ಅನೇಕರು ಪತ್ರಿಕೆಗಳಲ್ಲಿ ಬರೆದ್ರು, ಹೇಳಿಕೆಗಳನ್ನ ನೀಡಿದ್ರು. ಮೊನ್ನೆ ಕಿರಣ್ ರಿಜಿಜು ಹೇಳಿದ ಬಳಿಕ ಜೆಪಿಸಿ ರಚನೆಯಾಯಿತು. ಆ ಬಳಿಕ ಜೆಪಿಸಿಯ ಸದಸ್ಯರು ತಿರುಚುರೈ ಗ್ರಾಮಕ್ಕೆ ಹೋದ್ರು, ಗ್ರಾಮಾಧಿಕಾರಿ ಹೋದ್ರು, ಜಿಲ್ಲಾಧಿಕಾರಿ ಹೋದ್ರು. ಮಾತ್ರ ಅಲ್ಲ, ಅದು ಅಪ್ಪಟ ಸುಳ್ಳು ಅಂತ ಆ ಬಳಿಕ ಸಾಬೀತಾಯಿತು. ಮೊನ್ನೆ ಡಿ ರಾಜಾ ಅವರು, ಸಂಸದ ಕಿರಣ್ ರಿಜಿಜು ಅವರ ಮುಂಭಾಗ ಹೇಳಿದ್ರು, ನೀವು ಅಪ್ಪಟ ಸುಳ್ಳು ಹೇಳಿದ್ರಿ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಅವರು ಭಾಷಣ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಒಂದು ರೀತಿಯ ಸುಳ್ಳನ್ನ ಹಬ್ಬಿಸುವುದು, ಮುಸ್ಲಿಮರು ಅಂತ ಹೇಳಿದ್ರೆ ಹಿಂದೂಗಳ ಜಾಗವನ್ನು ಕಬಳಿಸುವವರು ಅಂತ ಹೇಳೋದು, ಈ ಬಗೆಯ ಸುಳ್ಳನ್ನು ಹರಡಲಾಗಿದೆ. ಆದ್ದರಿಂದಲೇ ಹಿಂದೂಗಳು ಏನೋ ಭಯದಲ್ಲಿದ್ದಾರೆ. ನಿಜವಾಗಿ ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಹಿಂದೂಗಳದ್ದಲ್ಲ. ವಕ್ಫ್ ಮಂಡಳಿ ಅಂತ ಹೇಳುವುದು ಅದು ಆಸ್ತಿಯನ್ನು ಕಬಳಿಸುವ ಒಂದು ಸಂಸ್ಥೆ ಅಲ್ಲ, ಅದೊಂದು ರೆಗ್ಯುಲೇಟರಿ ಬಾಡಿ, ಅದು ನಿರ್ವಹಣೆ ಮಾಡುವಂತಹ ಬಾಡಿ. ನಾನು ಸುಲಭವಾಗಿ ಒಂದು ವಿಷಯವನ್ನು ಮಾತ್ರ ಹೇಳ್ತೇನೆ. 2 ದಿನಗಳಿಗಿಂತ ಮೊದಲು ಮೈಸೂರಿನ ಪ್ರಮೋದಾದೇವಿ ಒಡೆಯರ್ ಅವರು
ನಮ್ಮ ಚಾಮರಾಜನಗರದ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದ್ರು. ಅದೇನು ಅಂತ ಹೇಳಿದ್ರೆ, ಈ ಚಾಮರಾಜನಗರದಲ್ಲಿ 5,000 ಎಕರೆ ನಮಗೆ ಸೇರಿದ ಭೂಮಿ ಇದೆ, ನಮಗೆ ಖಾತೆ ಮಾಡಿಕೊಡಿ ಅಂತ. ಆದ್ರೆ ಯಾರು ಕೂಡ ಇಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಯಾರು ಕೂಡ 5,000 ಎಕರೆ ಭೂಮಿಯಲ್ಲಿ ಬದುಕ್ತಾ ಇದ್ದ ಜನರು ಆತಂಕದಿಂದ ನೋಡ್ತಾ ಇದ್ದಾರೆ ನಮ್ಮ ಭೂಮಿ ಹೋಗುತ್ತೆ ಅಂತ. ಆದ್ರೆ ಯಾರು ಭೇಟಿಯಾಗ್ಲಿಕ್ಕೆ ಹೋಗ್ಲಿಲ್ಲ. ಪ್ರಮೋದಾ ದೇವಿ ಅವರು ಭೂಮಿಯನ್ನು ಕಬಳಿಸ್ತಾರೆ ಅಂತ ಯಾರು ಹೇಳಲಿಲ್ಲ. ಆದ್ರೆ ವಕ್ಫ್ ಅಂತ ಹೇಳಿದಾಗ ಎಲ್ಲರೂ ಭಯ ಪಡ್ತಾರೆ, ಅದು ಮುಸ್ಲಿಮರು ಕಬಳಿಸ್ತಾರೆ ಅಂತ. ಎಲ್ಲಿ ದಾಖಲೆ ಇರುತ್ತೋ ಅಲ್ಲಿ ಮಾತ್ರ ವಕ್ಫ್ನ ಭೂಮಿ ಆಗುತ್ತೆ. ಯಾರಾದ್ರೂ ಜಾಗದಲ್ಲಿ ನಿಂತು ಇದು ವಕ್ಫ್ ಅಂತ ಹೇಳಿದ್ರೆ ವಕ್ಫ್ ಆಗಲ್ಲ. ನಿಮಗೆ ತೀರಾ ಇತ್ತೀಚಿನ ಉದಾಹರಣೆ ಅಂತ ಹೇಳಿದ್ರೆ, ನಿನ್ನೆ ಇನಾಯತ್ ಅಲಿ ಅವರು 1.5 ಎಕರೆ ಭೂಮಿಯನ್ನ ವಕ್ಫ್ ಮಾಡಿದ್ರು. ಇದು ಬಹಳ ಸುಲಭ ಇಲ್ಲ. ನನ್ನ ಈ ದೇಶ ಬಾಂಧವರಿಗಾಗಿ ನಾನು ಹೇಳ್ತಾ ಇರುವುದು, ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗಿರುವಂತಹ ಒಂದು ದಾರಿ ಏನು ಅಂತ ಹೇಳಿದ್ರೆ, ನಿನ್ನೆ 1.5 ಎಕರೆ ಭೂಮಿಯನ್ನ ಸುಮಾರು 8 ಕೋಟಿ ರೂಪಾಯಿಯ ಭೂಮಿಯನ್ನ ದಾನ ಮಾಡಿದ್ರು. ನಮ್ಮಲ್ಲಿ ಕೇಳುವುದಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇಷ್ಟು ಸುಮಾರು 4 ಲಕ್ಷ ಎಕರೆ ಭೂಮಿ ಇದ್ದದ್ದು ಈಗ 9 ಲಕ್ಷ ಎಕರೆ ಆಗಿದೆ ಹೇಗೆ ಅಂತ. ನೀವು ಕಬಳಿಸಿದ್ದೀರಿ ಅಂತ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಕಬಳಿಸಿದ್ದಲ್ಲ, ಇಂತಹ ವ್ಯಕ್ತಿಗಳು ಇಡೀ ಇತಿಹಾಸದ ಉದ್ದಕ್ಕೂ ಬಂದಿದ್ದಾರೆ. ಈ ದೇಶದಲ್ಲಿ ಜನಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ವಕ್ಫ್ಗೆ ಭೂಮಿಯನ್ನ ದಾನ ಮಾಡ್ತಾನೆ ಬಂದಿದ್ದಾರೆ. ಅದರ ಒಂದು ಭಾಗ ಇದು. ಈ ಹಿನ್ನೆಲೆಯಲ್ಲಿ ನೀವು ವಕ್ಫ್ನ ಬಗ್ಗೆ ಮತ್ತು ಮುಸ್ಲಿಮರ ಬಗ್ಗೆ ನಾನು ಹೇಳ್ತಾ ಇರೋದು, ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು 1000 ವರ್ಷಗಳಿಗಿಂತ ಅಧಿಕ ವರ್ಷಗಳಿಂದ ಬದುಕ್ತಾ ಇದ್ದೇವೆ, ಜೊತೆಯಾಗಿ ಬದುಕ್ತಾ ಇದ್ದೇವೆ. ನಮ್ಮಲ್ಲಿ ಯಾವ ಸಮಸ್ಯೆನೂ ಇರಲಿಲ್ಲ. ಆದ್ರೆ 2014ರಿಂದ ದುತ್ತನೆ ಹೇಗೆ ಸಮಸ್ಯೆ ಎದುರಾಯಿತು ಅಂತ. ಯಾಕೆ ಹಿಂದೂ ಮುಸ್ಲಿಂ ಅಂತ ವಿಭಜನೆ ಆಯಿತು? ಇಷ್ಟು ವರ್ಷಗಳವರೆಗೆ ನಾವು ಜೊತೆಯಾಗಿದ್ವಿ, ಇಷ್ಟು ವರ್ಷಗಳವರೆಗೆ ನಾವು ಜೊತೆಯಾಗಿ ಬದುಕಿದ್ವಿ. ನಮ್ಮಲ್ಲಿ ಯಾವ ಸಮಸ್ಯೆ ಇರಲಿಲ್ಲ. ನಿಮ್ಮ ಭೂಮಿಯನ್ನು ನಾವು ತಗೊಂಡಿರ್ಲಿಲ್ಲ, ನಿಮಗೆ ಯಾವ ತೊಂದರೆಯನ್ನು ಮಾಡಿರ್ಲಿಲ್ಲ. 2014ರಿಂದ ಮುಸ್ಲಿಮರು ಯಾಕೆ ವೈರಿಗಳಾಗ್ತಾರೆ? ಮುಸ್ಲಿಮರು ಯಾಕೆ ವಿರೋಧಿಗಳಾಗ್ತಾರೆ? ಮುಸ್ಲಿಮರು ಯಾಕೆ ನಿಮ್ಮ ಭೂಮಿಯನ್ನು ಕಬಳಿಸುವ ಸಂಚುಕೋರರಾಗ್ತಾರೆ? ದಯವಿಟ್ಟು ಈ ದೇಶದ ಹಿಂದೂ ಸಹೋದರರು ಈ ಕುರಿತಂತೆ ಆಲೋಚಿಸಬೇಕು. ಇದು ರಾಜಕೀಯದ ಹೊರತಾಗಿ ಬೇರೇನೂ ಇಲ್ಲ. ಇಲ್ಲಿಯ ರಾಜಕಾರಣಿಗಳು ರಾಜಕೀಯಕ್ಕಾಗಿ ಹಿಂದೂ ಮುಸ್ಲಿಮರನ್ನ ವಿಭಜಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಕೇವಲ ಧಾರ್ಮಿಕ ವಿಚಾರಗಳನ್ನು ಮಾತ್ರ ಕಳೆದ 10 ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ 2024ರಲ್ಲಿ ಈ ದೇಶದ ಪೌರತ್ವ ತೊರೆದವರು 3.20 ಲಕ್ಷ ಜನರು, 3,20,000 ಮಂದಿ. 2023ರಲ್ಲಿ 3,16,000 ಮಂದಿ. 2021ರಲ್ಲಿ 3 ಲಕ್ಷಕ್ಕಿಂತಲೂ ಅಧಿಕ ಮಂದಿ. ಅಂದ್ರೆ ಈ ದೇಶದ ಪೌರತ್ವವನ್ನು ತೊರೆದು ವಿದೇಶಿ ರಾಷ್ಟ್ರದಲ್ಲಿ ವಾಸಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಅವರೆಲ್ಲ ಮುಸ್ಲಿಮರಲ್ಲ, ಈ ದೇಶದ ಶ್ರೀಮಂತರು. ಆದ್ದರಿಂದ ದಯವಿಟ್ಟು ಈ ದೇಶದ ಹಿಂದೂಗಳು, ನಮ್ಮ ಸಹೋದರರು ಈ ಕುರಿತಂತೆ ಜಾಗೃತರಾಗಬೇಕು. ಸರ್ಕಾರ ಹೇಳುವ ಸುಳ್ಳನ್ನು ನಂಬದೆ ವಾಸ್ತವವಾಗಿ ನಾವು ಇಷ್ಟು ವರ್ಷ ಬದುಕಿ ಬಂದಾಗ ಹೇಗಿದ್ದೀವೋ ಅನ್ನುವುದನ್ನು ಆಲೋಚಿಸಿ. ಮಾತ್ರ ಅಲ್ಲ, ವಕ್ಫ್ ಕಾಯ್ದೆಯ ವಿರುದ್ಧ ನಾವು ಮಾಡ್ತಾ ಇರುವ ಈ ಪ್ರತಿಭಟನೆಯ ಜೊತೆಗೂಡಿ ಅಂತ ವಿನಂತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಎ ಕೆ ಕುಕಿಲ ಸರ್ ಅವರಿಗೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ SDPI